ಇದೆಯಾ? ನಾನಲ್ಲ ಮಾಮ. ಯಾಕೆ ಕಿತ್ತಾಕ್ತ ಮಾಮ ಅಂತ ಬಂದ್ರೆ ಚೆನ್ನಾಗಿರುತ್ತಲ್ವಾ? ನೋಡಿ ಇಲ್ಲಿ ಕುತ್ಕೊಳ್ಳೋಕೆ ಪ್ಲೇಸ್ ಆಯ್ತಾ? ಇಲ್ಲ ನೋಡು, ಸ್ಮೈಲ್. ಹಾಯ್ ಹಾಯ್ ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಮಗಳ ಮುಗ್ಧ ಮಾತು ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಆಟ ಆಡೋದಕ್ಕೆ ಅಂತ ಹೋಗಿದ್ವಿ. ಅದು ಎಲ್ಲಿ ಬರುತ್ತೆ ಮತ್ತು ಅಮೌಂಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಏನು ಮಾಡ್ತಾ ಇದೆ ಚಿನಿ? ಅಲ್ಲಿ ನೀರೈತಾ? ಅಲ್ಲಿ ನೀರೈತಾ? ಕಾರಲ್ಲಿ ನೀರೈತಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಯಾರು ಕಿತ್ತಾಕಿರೋದು ಅಮ್ಮ? ಮಾಮ. ಇವಾಗ ಏನ್ ಮಾಡೋದು? ಎಲ್ಲ ಅಂಟಕೊಂಡಿತ್ತು. ಇವಾಗ ಕಿತ್ತಾಕಿದ್ಯಲ್ಲ, ಎಲ್ಲಿಂದ ತಂದ್ಕೊಡೋಣ? ಇನ್ನೊಂದು ತಂದ್ಕೊಡಲ್ಲ ನಾನು, ಕಾಸಿಲ್ಲ. ಕಿತ್ತಾಕಿದ್ಯಲ್ಲ ನೀನು, ನಾವು ತಗೊಂಬಂದಂಗೆಲ್ಲ ನೀನು ಕಿತ್ತಾಕ್ತಿದೀಯಾ? ನಾನಲ್ಲ ಮಾಮ. ಯಾಕೆ ಕಿತ್ತಾಕ್ತ ಮಾಮ? ಅವ್ರಂತವೇ ತಗೋಸ್ಕೊ. ಸರಿ, ಇವಾಗ ಎಲ್ಲಿಗೆ ಹೋಗ್ತಿರೋದು? ಇವಾಗ ಕ್ಯಾಶ್ ಕಟ್ಟಕ್ಕೆ ಅದನ್ನೇ ಹೇಳಿದ್ದು. ಅಟ್ಲೀಸ್ಟ್ ಮಾಡಿ ಅಲ್ಲೇ ಬ್ರಾಂಚ್ ಹತ್ರ ಹೋಗಿ ಕಟ್ಟಿದ್ರು ಓಕೆ. ಇನ್ನು ಎಷ್ಟೊತ್ತಾಗುತ್ತೆ? ಬೆಂಗಳೂರು ಮತ್ತು ತುಮಕೂರಿಗೆ ಹೋಗುವ ಹೈವೇಲಿ ಟೋಲ್ ಸಿಗುತ್ತಲ್ಲ, ಆ ಟೋಲ್ ಬೆಂಗಳೂರಿಂದ ಬರ್ತಾ ಆ ಟೋಲ್ಗೆ ಎಡಗಡೆ ಭಾಗದಲ್ಲಿ ಈ ಥರ ಒಂದು ತೋಟ ಸಿಗುತ್ತೆ, ಅಡಿಕೆ ತೋಟ. ಆ ಅಡಿಕೆ ತೋಟದಲ್ಲೇ ನಾವು ಹೋಗುವಂಥ ಪ್ಲೇಸ್ ಇರೋದು. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಅಡಿಕೆ ತೋಟದ ಒಳಗಡೆನೇ ಇದೆ. ಹೀಗೆ ಹೋಗಬೇಕು. ಅಲ್ಲಿ ಪಾರ್ಕಿಂಗ್ ಕೂಡ ಜಾಗ ಇದೆ. ಇಲ್ಲಿ ಒಳಗಡೆ ಹೋದ್ಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಮಾತ್ರ ಹೋದ್ವಿ. ಅದ್ರ ಪಕ್ಕದಲ್ಲಿ ಇನ್ನೂ ಗೇಮ್ಸ್ ಇರೋವಂಥ ವಾಟರ್ ಗೇಮ್ಸ್ದು ಇನ್ನೂ ಹೊಸ್ದಾಗಿ ಹಾಕ್ತಾ ಇದ್ದಾರೆ. ಅದಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಹಂಗಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ ನಾವು ಆಟ ಆಡ್ಕೊಂಡು ಬಂದ್ವಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಜಾರ ಬಂಡಿ ಥರ ಮತ್ತು ವಾಟರ್ ಮೇಲೆಯಿಂದ ತುಂಬ್ಕೊಂಡು ಮತ್ತೆ ಮೇಲೆ ಬರೋ ಥರ, ಆ ಥರ ಇನ್ನೂ ಹೊಸ ಗೇಮ್ ಎಲ್ಲ ಹಾಕಿದ್ದಾರೆ. ಅದಿನ್ನೂ ಆದರೆ ಬಿಟ್ಟಿಲ್ಲ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ನಾವು ಹೋದಾಗ ಒಂದು 12 ಗಂಟೆ 12 ಕಾಲು ಹಂಗಾಗಿ ಸುತ್ತಲೂ ಈ ರೀತಿ ಇರುತ್ತೆ. ಒಂದ್ಸರಿ ಸುಮ್ಮನೆ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಕಾಲು ಸುಡ್ತೈತೆ ಚಿನಿ. ನೋಡಿ ಇಲ್ಲಿ ಅಮೌಂಟ್ ಬಂದು 1 ಅವರ್ಗೆ ಒಬ್ರಿಗೆ 80 ರೂಪಾಯಿ. ಮಕ್ಳಿಗೂ ತಗೋತಾರೆ. 1 ಅವರ್ ಆದಮೇಲೆ ನಾವಿಲ್ಲಿ 2 ಅವರ್ ಆಡಿದ್ವಿ. ಮತ್ತು ನಾವು ಅಮೌಂಟ್ ಪೇ ಮಾಡಿ ಆಡಿದ್ವಿ. ಆಮೇಲೆ ಟ್ಯೂಬ್ ಬೇಕು ಅಂತಂದರೆ ಅದಕ್ಕೆ 20 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ಅಲ್ಲಿ ಮಂತ್ಲಿ ಪಾಸು 2000. ಆದರೆ ಯಾವ ರೀತಿ ಇರುತ್ತೆ ಅಂತ ನಾವು ಏನು ಕೇಳಲಿಲ್ಲ. ಅಲ್ಲಿ ಮಂತ್ಲಿ ಪಾಸ್ 2000 ರೂಪಾಯಿ ಅಂತ ಹಾಕಿದ್ರು. ಅದಾದಮೇಲೆ ನಾವು ಬಂದು ಆಲ್ರೆಡಿ ಅಲ್ಲಿ ಆಟ ಆಡ್ತಾ ಇದ್ದಲ್ಲ, 1 ಅವರ್ ಟೈಮ್ ಅಲ್ವಾ, ಹಾಗಾಗಿ ನಾವು 12 ಕಾಲ್ಗೆ ಹೋಗಿದ್ವಿ. 1 ಗಂಟೆಗೆ ಅವರು ಬಂದಮೇಲೆ ನಾವು ಹೋಗಬೇಕಿತ್ತು. ನನ್ನ ಮಗಳಿಗೆ ಇಲ್ಲಿ ಸ್ವಲ್ಪ ತೋರಿಸ್ಬಿಟ್ಟು ಇಷ್ಟೇ ಬಾ ಹೋಗೋಣ ವಾಪಸ್ಸು ಅಂತ ಹೇಳಿ ಸುಮ್ಮನೆ ಅವಳ ಹತ್ರ ತಮಾಷೆ ಮಾಡಿಕೊಂಡು ಅದಾದಮೇಲೆ ನಾವು ಆಚೆ ಹೋಗಿ ಕುತ್ಕೊಂಡ್ವಿ. ಬಾ ಹೋಗೋಣ ಮನೆಗೆ, ಬಾ ಅಷ್ಟೇ. ನೋಡ್ದಲ್ಲ ಅಷ್ಟೇ. ನೋಡಿ ಇನ್ನು ಸ್ವಿಮ್ಮಿಂಗ್ ಪೂಲ್ 3-4 ಥರ ಗೇಮ್ಗಳನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಆದರೆ ಅದಿನ್ನೂ ರೆಡಿ ಆಗಿಲ್ಲ. ಇಲ್ಲೊಂಥರ ಇದೆ, ನನಗೆ ಗೊತ್ತಿಲ್ಲ. ಅಲ್ಲಿ ಮೇಲೆ ಇದೆಲ್ಲ, ಅದರಲ್ಲಿ ವಾಟರ್ ಫಿಲ್ ಆಗಿ ಕೆಳಗಡೆ ಇರೋರಿಗೆ ಮೇಲಿಂದ ನೀರು ಹಾಕುತ್ತೆ. ಅದೊಂದು ನೋಡಿದ್ದೀನಿ. ಮತ್ತು ಇನ್ನೊಂದು ಡಿಫ್ರೆಂಟ್ ಆಟಗಳೆಲ್ಲ ಹಾಕಿದ್ರು. ಆದರೆ ಅದಿನ್ನೂ ರೆಡಿ ಆಗಿಲ್ಲ. ಇಲ್ಲಿ ನಾವಿನ್ನೂ ಟೈಮ್ ಇತ್ತಲ್ಲ, ಗಸಗಸೆ ಮರ ನೋಡಿದ್ವಿ. ಹಾಗಾಗಿ ನನ್ನ ಮಗಳು ಸ್ವಲ್ಪ ಗಸಗಸೆಯನ್ನು ಕಿತ್ಕೊಡ್ರಿ ಅಂತಿದ್ರು. ಅವ್ರ ಅಪ್ಪ ಅಲ್ಲಿ ಕಿತ್ಕೊಡ್ತಾಯಿದ್ರು. ಅದಾದಮೇಲೆ ನಾವು ಕೂಡ ಕಿತ್ಕೊಂಡ್ವಿ.
ಅಲ್ಲಿ ಏನಂತಂದರೆ ನಾವು ಅಕಸ್ಮಾತ್ ವೆಯ್ಟ್ ಮಾಡಬೇಕು ಅಂದರೆ ಬೇಜಾರಾಗಲ್ಲ, ಯಾಕಂದರೆ ಕುತ್ಕೊಳ್ಳೋದಕ್ಕೆ ತಣ್ಣಗೆ ಗಾಳಿ ಇದೆ. ಮತ್ತು ನಾವೇನಾದರೂ ತೊಗೊಂಡು ಬಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀವಿ ಅಂದರೆ ಫ್ರೆಂಡ್ಸ್ ಎಲ್ಲ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇರುತ್ತೆ, ಏನಾದರೂ ಸ್ನ್ಯಾಕ್ಸ್ ಆ ಥರ ತೊಗೊಂಡು ಬಂದು ಕುತ್ಕೊಂಡು ತಿನ್ಬೋದು. ಚೆನ್ನಾಗಿದೆ ಪ್ಲೇಸು. ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರಾದರೂ ಮಕ್ಕಳು ಇದ್ದರೆ ಈ ಬೇಸಿಗೆಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಇಲ್ಲ ನೋಡು, ಸ್ಮೈಲ್, ಹಾಯ್ ಹಾಯ್. ಒಂದನೇ ಬರಲ್ಲ ನೀವು. ಉಲ್ಟಾ ಮಲ್ಕೊಂಡು ಆಡೋದು ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ನೋಡ ಚಿಕ್ಕ ಹುಡುಗ ಹಾಕೊಂಬತ್ತವ ನಮ್ಮ. ಸೂಪರ್ ಅಮ್ಮು, ಹಿಂಗೆ ಇಲ್ಲಿ ಇಲ್ಲಿ ಹಂಗೇನೆ ಇಲ್ಲಿ ಇಲ್ಲಿ ಬಾ, ಈಗ ಹಿಡ್ಕೊ ಬಾ ನೀನು, ಬಾ 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 ಬಾ. ಕೈ ಹಿಡ್ಕೊ, ಕೈ ಹಿಡ್ಕೊ ಅಪ್ಪ. ವಾ ಸೂಪರ್. ಅವಳು ಭಯ ಪಡ್ಕೊಂತಾಳೆ ಸುಮ್ಮನೆ. ಹಂಗೆ ಹಂಗೆ